ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾಸ್ವಿಕಾ ಸ್ಟುಡಿಯೋ. ಇವತ್ತಿನ ವಿಡಿಯೋನಲ್ಲಿ ಕನ್ನಡದ ಕತೆ ನೋಡೋಣ. ನಿಷ್ಠಾವಂತ ತಾಯಿ ಅಂತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ನಿಷ್ಠಾವಂತ ತಾಯಿ. ತಾಯಿ ಬಾತುಕೋಳಿ ಮತ್ತು ಅದರ ಪುಟ್ಟ ಬಾತುಕೋಳಿಗಳು ಒಂದು ದಿನ ಸರೋವರಕ್ಕೆ ಹೋಗುತ್ತಿದ್ದವು. ಬಾತುಕೋಳಿಗಳು ತಮ್ಮ ತಾಯಿಯನ್ನು ಹಿಂಬಾಲಿಸಿ ಬಹಳ ಸಂತೋಷಪಟ್ಟವು ಮತ್ತು ದಾರಿಯುದ್ದಕ್ಕೂ ಕ್ವಾಕ್ ಕ್ವಾಕ್ ಎಂದು ಹೇಳಿಕೊಂಡು ಹೋಗುತ್ತಿದ್ದರು. ಇದ್ದಕ್ಕಿದ್ದಂತೆ ತಾಯಿ ಬಾತುಕೋಳಿ ದೂರದಲ್ಲಿ ನರಿಯನ್ನು ನೋಡಿತು. ಅವಳು ಭಯಭೀತಳಾದಳು ಮತ್ತು ಕೂಗಿದಳು, ಮಕ್ಕಳೇ, ಸರೋವರಕ್ಕೆ ಬೇಗನೆ ತೆರಳಿ, ನರಿ ಇದೆ. ಬಾತುಕೋಳಿಗಳು ಸರೋವರದ ಕಡೆಗೆ ಧಾವಿಸಿವೆ. ತಾಯಿ ಬಾತುಕೋಳಿ ಏನು ಮಾಡಬೇಕೆಂದು ಯೋಚಿಸಿತು. ನಂತರ ಅವಳು ಒಂದು ರೆಕ್ಕೆಯನ್ನು ನೆಲದ ಮೇಲೆ ಎಳೆದುಕೊಂಡು ಹಿಂದಕ್ಕೆ ಮತ್ತು ಮುಂದಕ್ಕೆ ನಡೆಯಲು ಪ್ರಾರಂಭಿಸಿದಳು. ಅವಳನ್ನು ಕಂಡ ನರಿ ಸಂತೋಷವಾಯಿತು. ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ಅವಳು ಗಾಯಗೊಂಡಿದ್ದಾಳೆ ಮತ್ತು ಹಾರಲು ಸಾಧ್ಯವಿಲ್ಲ ಎಂದು ತೋರುತ್ತದೆ. ನಾನು ಅವಳನ್ನು ಸುಲಭವಾಗಿ ಹಿಡಿದು ತಿನ್ನುತ್ತೇನೆ. ಅವನು ಅವಳ ಕಡೆಗೆ ಓಡಿದನು. ತಾಯಿ ಬಾತುಕೋಳಿ ಓಡಿ ನರಿಯನ್ನು ಸರೋವರದಿಂದ ದೂರಕ್ಕೆ ಕರೆದೊಯ್ಯಿತು. ನರಿ ಅವಳನ್ನು ಹಿಂಬಾಲಿಸಿತು. ಈಗ ಅವನು ಅವಳ ಬಾತುಕೋಳಿಗಳಿಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ತಾಯಿ ಬಾತುಕೋಳಿ ತನ್ನ ಬಾತುಕೋಳಿಗಳ ಕಡೆಗೆ ನೋಡಿತು ಮತ್ತು ಅವು ಸರೋವರವನ್ನು ತಲುಪಿರುವುದನ್ನು ನೋಡಿತು. ಅವಳಿಗೆ ಸಮಾಧಾನವಾಯಿತು. ಆದ್ದರಿಂದ ಅವಳು ನಿಲ್ಲಿಸಿ ಆಳವಾದ ಉಸಿರನ್ನು ತೆಗೆದುಕೊಂಡಳು. ನರಿಯು ದಣಿದಿದೆ ಎಂದು ಭಾವಿಸಿತು ಮತ್ತು ಅವನು ಹತ್ತಿರ ಬಂದನು. ಆದರೆ ತಾಯಿ ಬಾತುಕೋಳಿ ತನ್ನ ರೆಕ್ಕೆಗಳನ್ನು ಹರಡಿ ಗಾಳಿಯಲ್ಲಿ ಮೇಲಕ್ಕೆತ್ತಿತು. ಅವಳು ಸರೋವರದ ಮಧ್ಯದಲ್ಲಿ ಇಳಿದಳು ಮತ್ತು ಅವಳ ಬಾತುಕೋಳಿಗಳು ಅವಳ ಬಳಿಗೆ ಈಜಿದವು. ನರಿಯು ತಾಯಿ ಬಾತುಕೋಳಿ ಮತ್ತು ಅದರ ಬಾತುಕೋಳಿಗಳನ್ನು ಅಪನಂಬಿಕೆಯಿಂದ ನೋಡುತ್ತಿತ್ತು. ತಾಯಿ ಬಾತುಕೋಳಿ ಅವನನ್ನು ಜಾಣತನದಿಂದ ಮೋಸಗೊಳಿಸಿತ್ತು. ಈಗ ಅವರು ಸರೋವರದ ಮಧ್ಯದಲ್ಲಿದ್ದ ಕಾರಣ ಅವರನ್ನು ತಲುಪಲು ಸಾಧ್ಯವಾಗಲಿಲ್ಲ.